ಸಾರಿಗೆ ಇಲಾಖೆ ವಿರುದ್ಧ ಆಟೋ ಚಾಲಕರು ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಪ್ರತಿಭಟನೆಯ ಹಾದಿಯನ್ನ ಕಳೆದ ಕೆಲವು ದಿನಗಳಿಂದ ಕೂಡ ಹಿಡಿದಿದ್ರು, ಬಟ್ ಅದು ವಿಕೋಪಕ್ಕೆ ಹೋಯಿತು. ಇವತ್ತು ಸಾರಿಗೆ ಇಲಾಖೆ ಆಯುಕ್ತರ ಕಚೇರಿಗೆ ಚಾಲಕರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ತಡೆಯೋಕೆ ಹೋದ ಪೊಲೀಸರನ್ನೇ ತಳ್ಳಿ ಕಚೇರಿಗೆ ನುಗ್ಗಿದ್ದಾರೆ ಚಾಲಕರು. ಶಾಂತಿನಗರದ ಮುಖ್ಯ ರಸ್ತೆಯ ರೋಡನ್ನ ಬ್ಲಾಕ್ ಮಾಡಿ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಸಾವಿರಾರು ಆಟೋ ಕ್ಯಾಬ್ಗಳನ್ನ ಚಾಲಕರು ಇಲ್ಲಿ ತಂದಿದ್ದಾರೆ. ಆಟೋ ಕ್ಯಾಬ್ ರೋಡ್ಗೆ ಅಡ್ಡ ಹಾಕಿ ಚಾಲಕರು ಸಂಚಾರಕ್ಕೂ ಕೂಡ ಅಲ್ಲಿ ಸಮಸ್ಯೆಯನ್ನು ತಂದೊಡ್ಡಿದ್ದಾರೆ. ಕಾರಣ ಅವರು ಒಂದಷ್ಟು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆ ಈಡೇರೋ ತನಕ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅನ್ನೋದು ಅವರು ಮಾತಾಗಿತ್ತು. ಒಂದು ಅವರ ಮಿನಿಮಮ್ ಫೇರ್ ಪ್ರೈಸ್ ಏನಿತ್ತು ಅದು 2021ರಿಂದ ಕೂಡ ಜಾಸ್ತಿ ಆಗಿಲ್ಲ. ವಕೀಲ ಅಲ್ಲಿ ಅಧ್ಯಕ್ಷನಾಗಿದ್ದಾನೆ. ಪ್ರತಿಭಟನೆ ನೋಡ್ತಾ ಇದ್ದ ಹಾಗೆ ಗದ್ದಲದ ಸ್ವರೂಪವನ್ನ ಹೇಗೆ ಪಡೆದುಕೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಆಟೋ ಚಾಲಕರ ಬೇಡಿಕೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಡೀಟೇಲ್ಸ್ ಕೊಡ್ತಾ ಇದೀವಿ. ಒನ್ ಸಿಟಿ ಒನ್ ಫೇರ್ ಜಾರಿ ಆಗಬೇಕು ಅನ್ನೋದು ಬಹು ವರ್ಷಗಳ ಬೇಡಿಕೆ ಆಗ್ತಾ ಇದೆ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ನಿಲ್ಲಿಸಬೇಕು, ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅಂತ ಕೂಡ ಆಟೋ ಚಾಲಕರ ಡಿಮ್ಯಾಂಡ್ ಆಗ್ತಾ ಇದೆ. ಆರ್ಟಿಒ ಅಧಿಕಾರಿಗಳು ಈ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧ ಕಾರ್ಯಾಚರಣೆಯನ್ನ ಮಾಡಬೇಕು, ಪೋರ್ಟರ್ ಕಂಪನಿಯನ್ನ ಬ್ಯಾನ್ ಮಾಡಬೇಕು, ಸ್ಕೂಲ್ ವಾಹನಗಳಿಗೆ ಪರ್ಮಿಟ್ ಕೊಡಬೇಕು ಅನ್ನೋ ವಿವಿಧ ಬೇಡಿಕೆಗಳನ್ನ ಆಟೋ ಚಾಲಕರು ಅಥವಾ ಚಾಲಕರ ಸಂಘ ಇವತ್ತು ಹೊತ್ತು ಸಾರಿಗೆ ಇಲಾಖೆಗೆ ನುಗ್ಗೋ ಪ್ರಯತ್ನವನ್ನ ಮಾಡಿದ್ರು. ತಡೆಯೋಕೆ ಹೋದಂತಹ ಪೊಲೀಸರನ್ನ ಕೂಡ ತಳ್ಳಿ ಇಲಾಖೆ ಒಳಗೆ ಅಂದ್ರೆ ಕಚೇರಿ ಒಳಗೆ ನುಗ್ತಾ ಇರುವಂತಹ ಸಂದರ್ಭದ ದೃಶ್ಯ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರೊಟೆಸ್ಟರ್ಸ್ ಮುತ್ತಿಗೆ ಹಾಕ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ನಾವು ಬೇಡಿಕೆ ಕೊಡೋ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿದ್ವಿ. ಅವರು ಮುಖ್ಯವಾಗಿ 7 ಬೇಡಿಕೆಗಳನ್ನು ಇವತ್ತು ಇಟ್ಟಿದ್ದಾರೆ. ಹಿಂದೆ ಅವರು ಒಂದು ವರ್ಷದಿಂದ ಸುಮಾರು 30 ಬೇಡಿಕೆಗಳು ಇಟ್ಟಾಗ ಸಾಕಷ್ಟು ಬೇಡಿಕೆಗಳು ಇಲಾಖೆ ಆಗಲೇ ಇತ್ಯರ್ಥಪಡಿಸಿದೆ. ಆದರೂ ಕೆಲವು ನ್ಯಾಯಾಲಯದಲ್ಲಿ ಮತ್ತು ಇತ್ತೀಚೆಗೆ ಆಗಿರ್ತಕ್ಕಂಥ ಆದೇಶಗಳು ಆಗಿರೋದ್ರಿಂದ ಆ ಅನುಷ್ಠಾನ ಸ್ವಲ್ಪ ತಡೆ ಆಗಿರ್ಬೋದು, ಬಿಟ್ಟರೆ ಬೇರೆ ಇನ್ಯಾವುದೂ ಸಮಸ್ಯೆ ಇಲ್ಲ ಅಂತ ಅನಿಸುತ್ತೆ. ಅವರು ಕೇಳ್ತಕ್ಕಂಥದ್ದು 7 ಬೇಡಿಕೆಗಳು. ಒಂದು, ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನು ಕೂಡಲೇ ಬ್ಯಾನ್ ಮಾಡಬೇಕು ಅಂಥೇಳಿ ಅವರ ಬೇಡಿಕೆ ಒಂದು. ಎರಡನೇ ಬೇಡಿಕೆ ಬಂದು, ನಾವು 3 ತಿಂಗಳ ಹಿಂದೆ ಒನ್ ಸಿಟಿ ಒನ್ ಫೇರನ್ನು ತಂದಿದ್ವಿ. ಮುಂಚೆ ಫ್ಲೆಕ್ಸಿಬಲ್ ಫೇರ್ಸ್ ಇತ್ತು, ಆಮೇಲೆ ಸಿಂಗಲ್ ಫೇರ್ ಮಾಡಿದ್ವಿ. ಅದನ್ನು ಆ ಫೇರ್ ಏನು ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಹೇಳಿ ಅವರು ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಬೇಡಿಕೆನ ಪರಿಗಣಿಸಿದ್ದೇವೆ. ಆಮೇಲೆ ಮತ್ತು ಪೋರ್ಟರ್ ಕಂಪನಿಗೆ ಸಂಬಂಧಪಟ್ಟಂತೆ ಅವರು ಅನಧಿಕೃತವಾಗಿ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಇದ್ದಾರೆ.